ಜನ್ಮ ನೀಡುತ್ತಾಳೆ ನಮ್ಮ ತಾಯಿ. ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ನೀಡುತ್ತಾಳೆ ಕನ್ನಡ ತಾಯಿ. ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ. ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ನೀಡುತ್ತಾಳೆ ಕನ್ನಡ ತಾಯಿ. ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಓದಿದರು ಗೀಚಿದರು ಒಲೆಯ ಊದಬೇಕು. ತಾಯಿಯಾಗಬೇಕು. ತಾಯಿ ನೆಲದ ಋಣ ತೀರಿಸಲೇಬೇಕು. ತಾಯಿ ಭಾಷೆ ನಿನ್ನ ಮಕ್ಕಳು ಕಲಿಬೇಕು. ಕಾವೇರಿ ನೀರಲ್ಲಿ ಬೇಳೆ ಬೇಯಿಸಬೇಕು. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ. ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ನೀಡುತ್ತಾಳೆ ಕನ್ನಡ ತಾಯಿ. ಪಾಪ ಕಳೆಯುತ್ತಾಳೆ. ನಾರಾಯಣ ನಿರ್ಗಮನ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಬೇವು ಬೆಲ್ಲ ಸಿನಿಮಾದ್ದು ಯುಗಾದಿ ಹಬ್ಬಕ್ಕೆ ಸೂಟಾಗಿದೆ ಹೆಸರು. ಏನೆಲ್ಲ ವಿಚಾರಗಳನ್ನು ಹೇಳಿದ್ದೀರಿ ನೀವು ಚಿತ್ರದ ಮೂಲಕ. ಒಂದು ಅದ್ಭುತ ಮಾಧ್ಯಮ ಅದು. ಖಂಡಿತಕ್ಕೆ ಎಲ್ಲ ಹೇಳೋದಕ್ಕೆ ಮಾಧ್ಯಮ ಅಂದರೆ ಖಂಡಿತವಾಗಿ ಅದನ್ನು ಬಳಸ್ಕೊಂಡವರಿಗೆ ಗೊತ್ತದನ್ನು. ಹೌದೌದು, ಹೇಗೆಲ್ಲ ತಲುಪಿಸ್ಬೋದು. ಹೌದು ಹೌದು ಹೌದು. ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ನಿರ್ದೇಶಕರಿಗೆ ಆ ಇಚ್ಛಾಶಕ್ತಿ ಇರಬೇಕು. ಆ ಮನಸ್ಸು ಫಸ್ಟ್ ವಿಜುವಲೈಸ್ ಮಾಡ್ಕೋತಾನೆ ಅವನು. ನಿಜ. ಹೆಂಗೆ ನಾನು ಅದನ್ನು ಜನದ ಮುಂದೆ ಇಡಲಿ ಅಂತ ಅಲ್ವಾ. ನಿಜ. ಅಂಥ ನಿರ್ದೇಶಕ ಚೆನ್ನಾಗಿಲ್ವ ಯಾರು ಈಗ? ಯಾರಿದ್ದಾರೆ? ಯಾರೂ ಇಲ್ಲ. 75 ವರ್ಷ ಅಮೃತ ಮಹೋತ್ಸವ ಮಾಡಿದ್ದೀರಿ. ಈ 77ನೇ ವರ್ಷ ಇದೆ. ಯಾರಾದರೂ ಒಬ್ಬ ನಿರ್ದೇಶಕ ಇಂತೆಲ್ಲ ಅದ್ಭುತ ಕೊಟ್ಟು ಮನಸ್ಸಿಗೆ ಅಷ್ಟೊಂದೆಲ್ಲ ಖುಷಿಯಾಗಿ ಇದು ಮಾಡಿದವನು ಯಾರು ಚೆನ್ನಾಗಿಲ್ಲ ಈಗ. ಇಲ್ಲ, ನೆಮ್ಮದಿಯಾಗಿಲ್ಲ. ಸಿನಿಮಾಗಳು ದಾಖಲೆಯಾಗಿ ಉಳ್ಕೊಂಡಿದೆ. ಒಬ್ಬ ನಿರ್ಮಾಪಕರನ್ನ ಅಥವಾ ನಿರ್ದೇಶಕನ ಕರ್ಕೊಂಬಂದು ಈ ಕುರ್ಚಿಯಲ್ಲಿ ಕೂರಿಸಿ ನಾನು ಸಿನಿಮಾದಲ್ಲಿ ಜೀವನ ಮಾಡಿ ಇಲ್ಲಿ ಕೆಲಸ ಮಾಡಿ ಸಂತೋಷವಾಗಿದ್ದೀನಿ ಅಂತ ಇಲ್ಲಿ ಕರ್ಕೊಂಬಂದು ಕೂರಿಸಿ. ಹಾಗಾದರೆ ಯಾವ ನಿರ್ಮಾಪಕ ನಿರ್ದೇಶಕನು ಕೂಡ ಡೆಡಿಕೇಟಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಇರೋರು ಯಾರೂ ಚೆನ್ನಾಗಿಲ್ಲ ಹಾಗಾದ್ರೆ? ಖಂಡಿತವಾಗ್ಲೂ ಚೆನ್ನಾಗಿಲ್ಲ. ಹೆಂಗೆ ಹೇಳ್ತೀರಿ? ಎಲ್ಲಿದೆ? ಯಾರಿದ್ದಾರೆ ನೀವು ಹೇಳಿ, ನನಗೊಂದಿಬ್ಬರು ಹೆಸರು ಹೇಳಿ. ಈಶ್ವರಿ ಸಂಸ್ಥೆ ಎಲ್ಲಿದೆ? ರವಿಚಂದ್ರನ್ ಅವರು ಏನು ಮಾಡಿದ್ದಾರೆ ಉದ್ಯಮಕ್ಕೆ? ಎಂತೆಂಥ ನಮಗೆಲ್ಲ ಸ್ಫೂರ್ತಿ ಅವರು. ಯಾವ ರೀತಿ ಶ್ರೀಮಂತಿಕೆನ ನಮಗೆ ಪರಿಚಯ ಮಾಡಿಕೊಟ್ರು, ಹೊಸ ಹೊಸ ತಂತ್ರಜ್ಞಾನ ಪರಿಚಯ ಮಾಡಿಕೊಟ್ರು, ಸಿನಿಮಾಗಳನ್ನು ಬೇರೆ ಭಾಷೆಗಳಿಗೆ ಸಡ್ಡು ಹೊಡೆಯೋ ಥರ ನಿರ್ಮಾಣ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ರು. ಇವತ್ತು ಅವ್ರು ಚೆನ್ನಾಗಿದ್ದಾರೆ. ದಯವಿಟ್ಟು ಕೇಳಿ, ಫೋನ್ ಮಾಡಿ ಕೇಳಿ. ಇದಕ್ಕಿಂತ ದೊಡ್ಡ ಉದಾಹರಣೆ ನಿಮ್ಮ ಥರನೇ ಚಿತ್ರ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಇಲ್ಲೇ ದುಡಿದ್ರು, ಅದನ್ನೆಲ್ಲ ಇಲ್ಲೇ ಸುರಿದ್ರು. ಗೊತ್ತಿಲ್ಲ. ನಿರ್ಮಾಪಕರಾಗಿ ಅವರು ಕಳ್ಕೊಂಡ್ರು, ನಿರ್ದೇಶಕರಾಗಿ ಕಳ್ಕೊಂಡ್ರು. ಸೊ ನಿರ್ಮಾಪಕರು ಚೆನ್ನಾಗಿಲ್ಲ ಹಾಗಾದರೆ? ಖಂಡಿತವಾಗ್ಲೂ ಚೆನ್ನಾಗಿಲ್ಲ. ನಿರ್ದೇಶಕರು ಚೆನ್ನಾಗಿಲ್ಲ. ಪ್ರದರ್ಶಕರು ಒಂದು ವರ್ಗ ಚೆನ್ನಾಗಿದ್ದಾರೆ, ಒಂದು ವರ್ಗ ಚೆನ್ನಾಗಿಲ್ಲ. ಅವರು ಅಲ್ಲ 50-50. ಹೌದೌದು. ನಟರು ನೀವು ಯಾರ ಮೂಲಕ ಕನಸು ಬಿಚ್ಚುತ್ತೀರಿ, ಚೆನ್ನಾಗಿದ್ದಾರಾ? ಇಲ್ಲ, ನಾನು ಇಲ್ಲಿ ಯಾರನ್ನೂ ಉಲ್ಲೇಖಿಸೋಕ್ಕೆ ಇಷ್ಟಪಡಲ್ಲ. ನಾನು ಯಾರನ್ನೂ ಉಲ್ಲೇಖಿಸೋಕ್ಕೆ ಇಷ್ಟಪಡಲ್ಲ. ತೊಂದರೆ ಅನುಭವಿಸ್ತಾ ಇರೋರನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಾವೀಗ ನಿರ್ಮಾಪಕರು ಸಿನಿಮಾ ಮಾಡಿ ನಿಜವಾಗ್ಲೂ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ. ನಿರ್ಮಾಣ ಮಾಡೋದು ನನ್ನ ಪ್ರಕಾರ ಇವತ್ತಿನ ಮಟ್ಟಿಗೆ ಅದು ಅಪರಾಧ ಅಂತ ನಾನು ಹೇಳ್ತೀನಿ. ತಮ್ಮ ಪ್ರಕಾರನೇ ನನಗೆ ಅನ್ನಿಸ್ತಾ ಇರೋದು ನಿಮಗೆ ಬೇಸರ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ನಿರ್ಮಾಪಕರು ಚೆನ್ನಾಗಿಲ್ಲ, ನಿರ್ದೇಶಕರು ಚೆನ್ನಾಗಿಲ್ಲ. ಎರಡು ಪ್ರಮುಖ ಅಂಗನ. ಹೌದು, ಕ್ರಿಯೇಟರು ಆ್ಯಂಡ್ ಮೇಕರ್. ಹೌದು. ಪ್ರದರ್ಶಕರು ನೀವು ಅದನ್ನು ಜನಕ್ಕೆ ತೋರಿಸೋರು. ಹೌದು. ಆದರೆ ಯಾರ ಮೂಲಕ ತೋರಿಸ್ತೀರಿ ನೀವು? ನಟ ನಟಿಯರು ಅಂದರೆ ಆ ವಿಭಾಗ ಚೆನ್ನಾಗಿದೆ, ಉಳಿದವ್ರು ಯಾರೂ ಚೆನ್ನಾಗಿಲ್ಲ ಅಂತ ಹೇಳ್ತೀರಿ. ಇಲ್ಲ, ನಾನು ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿಲ್ಲ ಅಂತ ಅದೆಲ್ಲ ಹೇಳಬಾರ್ದು. ನಾನು ಕೆಲವರು ಯೋಗ ಇರ್ತದೆ, ಕೆಲವರು ಯೋಗ ಅವ್ರೇನು ಪಡ್ಕೊಂಬಂದಿರ್ತಾರೆ ಅದನ್ನೆಲ್ಲ ಅನುಭವಿಸೋ ಯೋಗ ಅವ್ರಿಗಿರ್ತದೆ. ಈಗ ನಾನು ಕೂಡ ಬೆಂಗಳೂರಿಗೆ ಬಂದಾಗ ನಾನು ಏನೂ ತರಲಿಲ್ಲ.
ಇವತ್ತು ಏನಿದೆ ಎಲ್ಲವನ್ನೂ ಕೂಡ ಉದ್ಯಮ ನನಗೆ ಕೊಟ್ಟಿದೆ, ಉದ್ಯಮದಿಂದ ನಾನು ಪಡ್ಕೊಂಡಿದ್ದೀನಿ. ಸರ್, ಈಗ ಕನ್ನಡ ಚಿತ್ರಗಳು ಇಂದಲೇ ಉದ್ಯಮ ಇದು. ಈ ಚಿತ್ರಗಳು ಯಾರ ಮೇಲೆ ನಿಂತಿದೆ ಈಗ? ನಿರ್ದೇಶಕರು, ನಿರ್ಮಾಪಕರು, ಪ್ರದರ್ಶಕರು, ನಟರು ಯಾರ ಮೇಲೆ ನಿಂತಿದೆ? ಯಾರಿಂದ ನಡೀತಾ ಇದೆ ಸರ್? ಯಾರು ಸುಪ್ರೀಂ ಈಗ? ಇವತ್ತೇ ನೀವು ಸದಾಕಾಲ ಸುಪ್ರೀಂ ಬಂದು ಪ್ರೊಡ್ಯೂಸರ್, ಸದಾಕಾಲ ಅವನು ತೀರ್ಮಾನ ಮಾಡದೆ ಹೋದರೆ ನಿರ್ಮಾಣ ಆಗೋದೇ ಇಲ್ಲ. ಅವನೇ ಸುಪ್ರೀಂ. ನಾನು ಸಿನಿಮಾ ಮಾಡಲ್ಲ ಅಂತ ಒಬ್ಬ ನಿರ್ಮಾಪಕ ಸುಮ್ಮನಾದರೆ ಸಿನಿಮಾ ನಿರ್ಮಾಣನೇ ಆಗಲ್ಲ. ಅವನೇ ಸುಪ್ರೀಂ. ಆದರೆ ಆ ಸುಪ್ರೀಂ ಅನ್ನೋ ಪದಕ್ಕೆ ಸರಿಯಾದ ಗೌರವ, ಬೆಲೆ ಅವನಿಗೆ ಸಿಗೋದಿಲ್ಲ. ಯಾರಿಂದ ಸಿಗ್ತಾ ಇಲ್ಲ? ಯಾರಿಂದ ಸಿಗ್ತಾ ಇಲ್ಲ? ಈ ವ್ಯವಸ್ಥೆ ಹೇಳ್ತೀನಿ ನಾನು. ಇವತ್ತಿನ ವ್ಯವಸ್ಥೆ ಚೆನ್ನಾಗಿಲ್ಲ ಸರ್. ಇವತ್ತಿನ ವ್ಯವಸ್ಥೆಗಳೇ ಚೆನ್ನಾಗಿಲ್ಲ. ಯಾಕೆ? ಅದಕ್ಕೆ ಆದಂಥ ಒಂದು ನಿಮ್ಮ ಈ ಚಿತ್ರರಂಗದ ಸಂಬಂಧಪಟ್ಟಂತೆ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತಿದೆ, ಮಂಡಳಿ ಇದೆ. ಆ ಮಂಡಳಿಯಲ್ಲೆಲ್ಲ ಹಿರಿಯರಿದ್ದಾರೆ, ಎಲ್ರಿಗೂ ಎಲೆಕ್ಷನ್ ಆಗುತ್ತೆ, ಎಲ್ರಿಗೂ ಗೊತ್ತು. ಚಿತ್ರೋದ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಆ ಮಂಡಳಿ ಇರೋದು, ಎಲ್ಲ ವಿಭಾಗವನ್ನು ಮಾತಾಡಿಸೋದಕ್ಕೆ, ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ. ಹಾಗಾದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ಅಲ್ಲ, ಅದಕ್ಕೇನು ಗೊತ್ತಿಲ್ವಾ? ಇದು ಎಲ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತಿದೆ, ಭಾಳ ವರ್ಷಗಳಿಂದಲೂ ಗೊತ್ತಿದೆ. ಸೊ ಹಾಗಾದ್ರೆ ಗೊತ್ತಿದ್ರು ಸುಮ್ಮನೆ ಇದ್ದಾರೆ. ಇಲ್ಲಿ ನಿರ್ಮಾಪಕ ಯಾಕೆ ಸಿನಿಮಾಗಳು ಯಾಕೆ ಹೋಗ್ತಾ ಇಲ್ಲ ಪ್ರಶ್ನೆ ಯಾರು ಮಾಡ್ತಿದ್ದಾರಾ? ಸಿನಿಮಾ ಹೋಗ್ತಿಲ್ಲ, ಇನ್ನೂ ಸಿನಿಮಾ ಮಾಡೋಣ ಅಂತ ಹೋಗ್ತಿದ್ದಾರೆ ಹೊರತು ಸಿನಿಮಾಗಳು ಯಾಕೆ ಹೋಗ್ತಾ ಇಲ್ಲ ಯಾರು ಯೋಚನೆ ಮಾಡಿದಾರಾ? ಸರ್, ಈಗ ಒಂದು 5 ವರ್ಷದ ಹಿಂದಕ್ಕೆ ಹೋದರೆ ಬೇರೆ ಭಾಷೆಯ ಚಿತ್ರಗಳು ಒಂದು 10-12 ಚಿತ್ರಮಂದಿರಗಳಿಗೆ ಬಿಡುಗಡೆ ಆಗ್ತಾಯಿತ್ತು. ಇವತ್ತು 90-100 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾಯಿದೆ. ಆ ಚಿತ್ರಮಂದಿರಗಳೆಲ್ಲ ನಮ್ಮ ಕರ್ನಾಟಕ ಚಿತ್ರಮಂದಿರಗಳು. ಈ ಪರಭಾಷೆ ಚಿತ್ರಗಳು ಬಂದು ಈ ಕನ್ನಡ ಚಿತ್ರಮಂದಿರಗಳನ್ನೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಕನ್ನಡ ಚಿತ್ರ ಪ್ರೇಕ್ಷಕರೆಲ್ಲ ಈ ಬೇರೆ ಭಾಷೆ ನೋಡೋ ಅಭ್ಯಾಸಕ್ಕೆ ಅವರು ತಮ್ಮನ್ನು ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಅನಿವಾರ್ಯ ಕೂಡ ಆಗುತ್ತಲ್ಲ, ಬೇರೆ ಬಲ್ದೇ ಇದ್ರೆ ಅದನ್ನೇ ನೋಡಬೇಕಲ್ಲ. ಇಲ್ಲ ನೋಡೋನು ಬರೋದಲ್ಲ. ಈ ಕನ್ನಡ ಸಿನಿಮಾ ಬರೋ ದಿನಾನೇ ಅದು ಬರುತ್ತೆ. ಇದು ಬರೋ ದಿನ ಇದು 70 ಸಿನಿಮಾ ಚಿತ್ರಮಂದಿರ ಇದ್ದರೆ ಅದು 90-100 ಚಿತ್ರಮಂದಿರ ಬಿಡುಗಡೆ ಆಗುತ್ತೆ. ಈ ಕಾರಣ ಎಲ್ಲರೂ ಆಗ್ತಾರೆ. ಇದನ್ನು ತಡೆಗಟ್ಟೋ ಪ್ರಯತ್ನ ಯಾರೂ ಮಾಡಿಲ್ಲ. ಇನ್ನು 1 ವರ್ಷ 1.5 ವರ್ಷ ಹೋಯಿತು ಅಂದರೆ ನಮಗೊಂದು ಚಿತ್ರಮಂದಿರ ಉಳ್ಕೊಳ್ಳಲ್ಲ. ಎಲ್ಲ ಚಿತ್ರಮಂದಿರಗಳಲ್ಲೂ ಬೇರೆ ಭಾಷೆ ಚಿತ್ರಗಳೇ ಪ್ರದರ್ಶನ ಆಗ್ತಾ ಇರುತ್ತೆ. ಅಲ್ಲ, ಅದಕ್ಕೆ ಇನ್ನೂ ಒಂದು ಆಪಾದನೆ ಇದೆ ನಾರಾಯಣ ಅವರೇ. ಕನ್ನಡ ಚಿತ್ರಗಳು ನೋಡೋ ರೀತಿಯಲ್ಲ, ಒಳ್ಳೆ ಚಿತ್ರಗಳು ಬರ್ತಾ ಇಲ್ಲ, ಅದಕ್ಕೆ ಪರಭಾಷೆ ಚಿತ್ರಗಳನ್ನು ನೋಡ್ತಾರೆ ಜನ. ಬೇರೆ ಭಾಷೆಯಲ್ಲಿ ಹೇಗೆ ನೋಡ್ತಾರೆ ಸರ್? ಬೇರೆ ಸ್ಟೇಟ್ಗೆ ಹೋಗಿ ಸಿನಿಮಾ ಹೇಗೆ ಇದ್ದರೂ ಆ ಸಿನಿಮಾ ನೋಡ್ತಾರೆ. ತಮಿಳ್ನಾಡಿಗೆ ಹೋಗಿ, ಕೇರಳಕ್ಕೆ ಹೋಗಿ, ನೀವು ಬೇರೆ ಭಾಷೆ ಸಿನಿಮಾಗಳು ತೋರಿಸಿ ನೋಡೋಣ. ಎಲ್ಲ ಒಂದು ಕಡೆ ಒಂದು ಚಿತ್ರಮಂದಿರ ಕೊಟ್ಟಿರ್ತಾರೆ, ಅಲ್ಲಿ ಶಿಸ್ತುಬದ್ಧವಾಗಿ ಕೆಲಸ ನಡೀತಾ ಇರುತ್ತೆ. ಯಾಕೆ ಅಂದರೆ ಅವರೆಲ್ಲರೂ ಕೂಡ ಅದನ್ನೇ ನಂಬ್ಕೊಂಡು ಬದುಕ್ತಾ ಇರೋರು. ನಾವು ಕೂಡ ಅಷ್ಟೇ, ಕನ್ನಡ ಉದ್ಯಮ ನಂಬ್ಕೊಂಡು ಬದುಕ್ತಾ ಇರೋರು. ನಮ್ಮ ಸಿನಿಮಾಗಳನ್ನು ತೊಗೊಂಡು ಬೇರೆ ಕಡೆ ನಾವು ಬಿಡುಗಡೆ ಮಾಡೋಕ್ಕಾಗಲ್ಲ. ತಾವು ಹಾಗೆ ಹೇಳ್ತಾ ಇರೋದು ನಾನು ಹೀಗೆ ಅರ್ಥೈಸ್ಕೊಂಡಿದ್ದೀನಿ, ಕೆಲವರ ಸ್ವಾರ್ಥಕ್ಕಾಗಿ ಕನ್ನಡ ಚಿತ್ರೋದ್ಯಮ ಬಲಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಬಲಿ ಆಗೋಯ್ತು, ಕೊಡ್ತಾ ಇಲ್ಲ, ಬಲಿ ಆಗೋಯ್ತು. ಅಲ್ಲ, ನಾನು ಹೇಳಿದ್ದು ಹೌದಾ? ಅದು ಹಾಗ 100% ಕರೆಕ್ಟ್. ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರಗಳನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಹೋದ ವರ್ಷ ಬಿಡುಗಡೆ ಆದ ಚಿತ್ರಗಳಲ್ಲಿ ಕೆಟ್ಟ ಚಿತ್ರಗಳು ಸೋತಿರೋದ್ರ ಜೊತೆಯಲ್ಲಿ ತುಂಬ ಒಳ್ಳೆ ಚಿತ್ರಗಳು ಸೋತಿದೆ. ಸುಮಾರು 40-45 ಒಳ್ಳೆ ಚಿತ್ರಗಳು ಸೋತಿದೆ. ಇದಕ್ಕೆ ಕಾರಣ ಈ ವ್ಯವಸ್ಥೆಗಳು. ಕನ್ನಡ ಪ್ರೇಕ್ಷಕ ಬೇರೆ ಭಾಷೆ ಚಿತ್ರಗಳನ್ನು ನೋಡೋ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಅವ್ನಿಗೆ ಅಲ್ಲಿ ಸಿಗ್ತಾ ಇರೋ ಮನೋರಂಜನೆ ನಮ್ಮಲ್ಲಿ ಸಿಗ್ತಾ ಇಲ್ಲ. ನಾವು ಅಷ್ಟೊಂದು ಮನೋರಂಜನೆ ಕೊಡೋಣ ಅಂತ ಹೇಳಿದ್ರೆ ನಮಗೆ ಸಾಲದು. ನಮ್ಮಲ್ಲಿರ್ತಕ್ಕಂಥ ಬಡ್ಜೆಟ್ ಲಿಮಿಟ್ ಆಗಲಿ, ನಮಗಿರ್ತಕ್ಕಂಥ ಹಿತಿಮಿತಿಯಲ್ಲಿ ಸಾಲದು. ಒಂದು ಕಾಲದಲ್ಲಿ ಏನಾಗಿತ್ತು, ನಮ್ಮ ಚಿತ್ರಗಳನ್ನೆಲ್ಲ ನೋಡ್ತಾ ಇದ್ರು. ಅಲ್ಲ, ಎಲ್ಲ ಚಿತ್ರಗಳನ್ನು ವೀಕ್ಷಕ ಒಪ್ಕೋಬೇಕು ಅನ್ನೋದು, ಜೊತೆಗೆ ಮಾಡಿದ ಚಿತ್ರಗಳೆಲ್ಲ ಗೆಲ್ಲಬೇಕು ಅನ್ನೋದು ಇಲ್ಲ. ತಪ್ಪು ಹೋಲ್ತಾನೆ. ನಾನು ಅನಿವಾರ್ಯ, ನೀವು ಮಾಡಿದೀವಿ ನೋಡಲೇಬೇಕು ಅನ್ನೋದು ಒತ್ತಾಯ ಮಾಡಂಗಿಲ್ವೇ ನೀವು? ಇಲ್ವೇ? ಇಷ್ಟ ಆದ್ರೆ ನೋಡ್ತಾನೆ, ಕಷ್ಟ ಆದ್ರೆ ಬಿಡ್ತಾರೆ. ನಿಜ. ಹಾಗೆ ತಮ್ಮ ಚಿತ್ರಗಳು ಸೋಲ್ತಾ ಇದೆ ಅಂತ ಹೇಳಿ ತಾವು ಈ ರೀತಿ ನಿರ್ಧಾರ? ನನ್ನ ಚಿತ್ರ ಮಾತ್ರ ನಾನು ಹೇಳ್ತಾ ಇಲ್ಲ, ಕನ್ನಡ ಚಿತ್ರಗಳು ಸೋಲ್ತಾ ಇದೆ. ಕನ್ನಡ ಚಿತ್ರಗಳು ಭಾಳಷ್ಟು ಚಿತ್ರಗಳು ಸೋಲ್ತಾ ಇದೆ. ಎಷ್ಟು ಚಿತ್ರಗಳು ಗೆದ್ದಿದೆ ಹೋದ ವರ್ಷ ನೀವು ಹೇಳಿ, ನಿಮ್ಮ ಸಮೀಕ್ಷೆ ಪ್ರಕಾರ? ಅಷ್ಟು ಚಿತ್ರಗಳು ಕೆಟ್ಟ ಚಿತ್ರಗಳ? ಎಷ್ಟೋ ಕಡೆ ಚಿತ್ರಮಂದಿರಗಳೇ ಸಿಗಲ್ಲ ಕನ್ನಡ ಚಿತ್ರಗಳಿಗೆ. ಬೇರೆ ಭಾಷೆ ಚಿತ್ರಗಳಲ್ಲಿ ಪ್ರದರ್ಶನ ಆಗ್ತಾ ಇರುತ್ತೆ. ಅಲ್ಲೋ ಇಲ್ಲ ಒಂದೊಂದು ಪ್ರತಿಭಟನೆಗಳನ್ನು ನೋಡ್ತೀವಿ. ಬರೀ ಪ್ರತಿಭಟನೆ, ಪತ್ರಿಕೆಗಳು ಬರೋದಕ್ಕೆ ಅಷ್ಟೇನೆ ಪ್ರತಿಭಟನೆ. ಇಲ್ಲಿ ಎಲ್ಲೂ ಕೂಡ ಒಂದು ಬಿಗಿಯಾದ ನಿಲುವು, ಬಿಗಿಯಾದ ನಿರ್ಧಾರ ಯಾರು ತಗೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ನಮ್ಮ ಅನ್ನಕ್ಕೆ ನಾವೇ ಮಣ್ಣು ಕಲ್ಲು ಹಾಕೋತಾ ಇದ್ದೀವಿ. ಬಲಿ ಆಗ್ತಾ ಇದೆ ಇವತ್ತು ಚಿತ್ರೋದ್ಯಮ. ಅಲ್ಲ, ಇಷ್ಟೊಂದು ದುಃಖ ತಮ್ಮ ಹೃದಯದಲ್ಲಿ ಮಡುಗಟ್ಟಿ ಅದನ್ನು ಕಣ್ಣೀರ್ ಮೂಲಕ ಈಚೆ ಹಾಕ್ತಾ ಇದ್ದೀರಿ ಅಂದರೆ ಏನೋ ಪ್ರಬಲವಾದ ಕಾರಣ ಇದೆ ಅಂತ ನನಗೆ ಈಗಲೂ ಅನಿಸ್ತಾ ಇದೆ. ನಾರಾಯಣ, ತುಂಬ ಹೇಳ್ತಾ ಇಲ್ಲ. ತುಂಬ ಇದೆ ಸರ್. ನೀವು ಯಾಕೆ ಹೇಳ್ಕೊತಾ ಇಲ್ಲ ಅದನ್ನು? ಇಲ್ಲ, ಇದು ಹೇಳ್ಕೊಳಕ್ಕಾಗಲ್ಲ, ಅದು ಸರಿ ಮಾಡೋಕ್ಕೂ ಆಗಲ್ಲ. ನಾನು ಹೇಳ್ತಿಲ್ಲ, ನಾನಾ ಕಾರಣಗಳಿದೆ. ಅದರಲ್ಲಿ ನಾನೀಗ ವ್ಯಕ್ತಪಡಿಸಿದ ಕೆಲವು ಕಾರಣಗಳು, ಇದ್ರ ಜೊತೆಲಿ ಇನ್ನೂ ಬೆಟ್ಟದಷ್ಟು ಕಾರಣಗಳಿದೆ. ಅವೆಲ್ಲ ಹೇಳೋಕ್ಕಾಗಲ್ಲ. ಅದು
ನನ್ನಲ್ಲಿ ಇದ್ಕೊಂಡು ಹೋಗಲಿ. ನಾನಂತೂ ಈ ನಿರ್ಧಾರ ತಗೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ನಿರ್ಮಾಪಕರ ಸಂಘದ ಅಧ್ಯಕ್ಷ ಮುನಿರತ್ನ ಅವ್ರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುನಿರತ್ನ ಅವರೇ ಮಾತಾಡಿ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್ ನಾನು ಈಗ ಮನೆಯಲ್ಲಿಲ್ಲ, ಸ್ವಲ್ಪ ಹೊತ್ತು ಕಾರ್ಯಕ್ರಮ ನೋಡಿ ಮತ್ತೆ ಮನೆ ಬಿಟ್ಟೆ ಹೊರಗಡೆ ಇದ್ದೀನಿ. ಮತ್ತೆ ಏನ್ ನಡೆದಿದೆ ನನಗೆ ಗೊತ್ತಿರ್ಲಿಲ್ಲ. ನಾನು ನೋಡಿದ್ದು ಸ್ವಲ್ಪ ಹೊತ್ತರಲ್ಲಿ ನಾರಾಯಣ ಅವರು ವಿದಾಯ ಹೇಳ್ತಾ ಇದಾರೆ ಅಂತ ಹೇಳಿದ್ರು. ಆದ್ರೆ ನಾರಾಯಣ ಅವರು ಯಾತಕ್ಕೋಸ್ಕರ ವಿದಾಯ ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಅವ್ರ ಹತ್ರ ಕೇಳಿ, ಅವರೇ ಇದಾರೆ, ಮಾತಾಡಿ. ಕೊಡಿ ಮಾತಾಡಿ. ಸರ್ ನಮಸ್ಕಾರ ಸರ್. ತಾವು ವಿದಾಯ ಹೇಳ್ತಾ ಇರೋದ್ರಲ್ಲಿ ಕಾರಣ ಸ್ಪಷ್ಟವಾಗಿ ಕೊಡ್ತಾ ಇಲ್ಲ. ಇಷ್ಟೊತ್ತು ಕಾರ್ಯಕ್ರಮ ನೀವು ನೋಡಿಲ್ಲ, ಎಲ್ಲ ಸ್ಪಷ್ಟವಾಗಿ ಬಿಡಿಸಿ ನೋಡಿಲ್ಲ. ನಾನು ನೋಡಿರೋ ಅಷ್ಟರಲ್ಲಿ ತಾವು ಹೇಳ್ಬೇಕಾಗಿರೋ ಮುಖ್ಯವಾದ ಅಂಶಗಳು ಏನು ಅಂದ್ರೆ, ಒಬ್ಬ ನಾಯಕ ನಟ 30 ಲಕ್ಷ ತಗೊಂಡ್ರೆ ಚಿತ್ರರಂಗ ಉದ್ಧಾರ ಆಗತ್ತೆ. 3 ಕೋಟಿ ಕೇಳಿದಾಗ ಎಲ್ಲಿಂದ ಉದ್ಧಾರ ಆಗತ್ತೆ? ಆಗೋದಿಲ್ಲ. ಒಬ್ಬ ನಾಯಕನ ನಟನ ಜೊತೆ 5 ಜನ ಅಸಿಸ್ಟೆಂಟ್ಗಳು ಬರ್ತಾರೆ. ಅವ್ರನ್ನ ಮೆಚ್ಚಿಸೋದಕ್ಕೆ 4,000 ಕೊಡು, 5,000 ಕೊಡು ಅಂತ ಹೇಳ್ತಾರೆ. ಅವ್ರಿಗೊಂದು ಕ್ಯಾರವ್ಯಾನ್ ಕೊಡ್ಬೇಕಾಗತ್ತೆ. ಒಂದ್ ಹೀರೋಯಿನ್ ಬರ್ತಾಳೆ, ಅವಳಿಗೊಂದು ಕ್ಯಾರವ್ಯಾನ್ ಕೊಡ್ಬೇಕು. ಎಲ್ಲ ಹೆಚ್ಚಾಗಿ ನಮ್ಮ ಮೇಲೆ ಬೀಳ್ತಾ ಇರೋದು ನಿರ್ಮಾಪಕನ್ನ ಹಾಕೊಂಡು, ದೇಹದಲ್ಲಿ ಕಡೆ ಪಕ್ಷ ಒಂದ್ ಮನುಷ್ಯನ್ಗೊಂದು 5 ಲೀಟರ್ ರಕ್ತ ಇರುತ್ತಂತೆ. ಒಂದು 4 ಲೀಟರ್ ರಕ್ತನ ಕಿತ್ಕೊಂಡ್ಬಿಟ್ಟು 1 ಲೀಟರ್ ಬಿಟ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ಬದುಕ್ಬೋದು. ಅದನ್ನು ಕಿತ್ಕೊಂತ ಇದ್ದಾರೆ. ಇವತ್ತು ನಾವು ಮಾಡಬೇಕಾಗಿರೋದು ಚಿತ್ರ ಯಾಕೆ ಓಡ್ತಾ ಇಲ್ಲ ಅಂತಲ್ಲ, ನಿಮ್ಮ ಯೋಗ್ಯತೆಗಳಿಗೆ ತಕ್ಕಂತೆ ರೆಮ್ಯುನರೇಷನ್ ತಗೊಳ್ರಿ, ಕನ್ನಡ ಚಿತ್ರರಂಗನ ಬೆಳೆಸ್ರಿ, ದುಡ್ಡು ಕಿತ್ಕೋಬೇಡ್ರಿ. ನಿಮ್ಮಂತವ್ರು ಈ ತರ ದುಡ್ಡು ಕಿತ್ಕೊಳ್ಳೋದ್ರಿಂದ ನಾವು ನಿರ್ಮಾಪಕರು ಹಾಳಾಗಿ ಹೋಗ್ತಾ ಇದೀವಿ. ಅಲ್ಲ, ಈಗ ಮುನಿರತ್ನ ಅವರೇ ನಿಮ್ಮ ಟಾರ್ಗೆಟ್ ಕಲಾವಿದರು. ಯಾಕೆ ಕಲಾವಿದರಿಂದಲೇ ಯಾಕೆ ಅನ್ಯಾಯ ಆಗ್ತಾ ಇದೆ? ಅವರೊಂದು ಪಾರ್ಟ್ ಅಷ್ಟೇ. ನೀವು ಕಲಾವಿದ್ರೆಲ್ಲ ಹೇಳ್ತೀನಿ ಕೇಳಿ. ಹೇಳಿ. ಕಲಾವಿದ್ರೆ ಅಂತಲ್ಲ, ಒಂದು ಕಾರ್ಮಿಕರು ಇವತ್ತು ಅವ್ರು ತಗೊಳ್ಳೋ ಪೇಮೆಂಟ್ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ತಗೊಳ್ಳೋದಿಲ್ಲ. ಒಂದ್ 20,000 ರೂಪಾಯಿ ಕಾರ್ ಮಾರಿದ್ರೆ ಅದ್ರ ಬೆಲೆ 20,000 ರೂಪಾಯಿ. ಆ ಸಿನಿಮಾ ಮುಗಿಸಲ್ಲ, ಕಾರ್ಗೆ 1.5 ಲಕ್ಷ ರೂಪಾಯಿ ಪೇಮೆಂಟ್ ಕೊಟ್ಟಿರ್ತೀವಿ. ಒಂದು ನಿರ್ಮಾಪಕ ಅನ್ನೋನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದಾರೆ ಅಂದ್ರೆ, ಅವ್ರ ಜೋಬುಗಳೇ ಬೇಕಾಗಿಲ್ಲ ಅವ್ರಿಗೆ, ನಿರ್ಮಾಪಕನೇ ಅವ್ರ ಜೋಬು. ಸರ್, ನಿರ್ಮಾಪಕ ಅನ್ನೋನ್ನ ಹೇಳ್ಬೇಕು ಅಂದ್ರೆ ಅದು ಯಾರು ಅನ್ನದಾತ ಅಂತ ಇಟ್ರೋ ಮಹಾನ್ ಭಾವ್ರು ನನಗೆ ಗೊತ್ತಿಲ್ಲ. ಅವನ ಅನ್ನನ ಕಿತ್ಕೊಂಡು ಬದುಕ್ತಾ ಇರೋದು ಇವತ್ತು ಬೇರೆಯವರು. ಅವನಿಗೆ ಅನ್ನ ಇಲ್ಲ, ಅವ್ನ ಹಾಕೋದಕ್ಕೆ ಹೋಗ್ಲಿ ಅನ್ನ, ಅವನ ಅನ್ನ ಕಿತ್ಕೊಂಡ್ಬಿಟ್ಟವ್ರೆ. ನೀವು ಅಧ್ಯಕ್ಷರಲ್ಲ ಈಗ ಸಂಘಟನೆಗೆ, ನಿಮ್ಮ ನಿರ್ಮಾಪಕರ ಸಂಘಕ್ಕೆ ಅಧ್ಯಕ್ಷರು ನೀವು. ಸರ್ ಮಾಡಿ. ಪ್ರತಿಯೊಂದಕ್ಕೂ ಪಾಪದ ಕೂಡ ತುಂಬಬೇಕು. ಆ ಪಾಪದ ಕೂಡ ತುಂಬಿ ಈಗಾಗಲೇ ಹತ್ತಿರದಲ್ಲಿದೆ. ಅದು ಸರಿಗ್ ಹೋಗತ್ತೆ. ಆ ಸರಿ ಹೋಗೋದಕ್ಕೋಸ್ಕರ ಸ್ವಲ್ಪ ಕಾಯ್ತಾ ಇದೀವಿ. ಯಾಕೆ ಅಂದ್ರೆ ಇವತ್ತು ನಮ್ಮ ಕನ್ನಡದ ಜನತೆ 15-20 ಕೋಟಿ ರೂಪಾಯಿ ಕಲೆಕ್ಟ್ ಮಾಡೋಂತ ಒಂದು ಶಕ್ತಿ ಹೊಂದಿರೋಂತ ಒಂದು ಇಂಡಸ್ಟ್ರಿ ಇದು. ಒಂದು ಸಿನಿಮಾ ಚೆನ್ನಾಗಿ ಓಡಿದ ತಕ್ಷಣ ಅವ್ರದೇ ಒಂದು ಬ್ಯಾನರ್ ಮಾಡ್ಕೊಳ್ತಾರೆ, ಅವರ ಸಿನಿಮಾ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಬೇರೆಯವನ್ ಎಲ್ಲಿಂದ ಬದುಕ್ತಾನೆ? ಹಾಳಾಗಿ ಹೋಗೋದಕ್ ಮಾತ್ರ ಇಲ್ಲಿ ಏನ್ ಬೇಕೋ ಅಷ್ಟು ಮಾಡ್ಕೊಡ್ತಾ ಇದ್ದಾರೆ. ಒಂದು ಸಿನಿಮಾ 1 ಕೋಟಿ ಲಾಭ ಬಂತು ಅಂದ್ರೆ ಆ 1 ಕೋಟಿ ಆ ರೆಮ್ಯುನರೇಷನ್ ಸೇರಿಸಿ ರೈಸ್ ಮಾಡ್ತಾರೆ. 20 ಪಿಕ್ಚರ್ ಲಾಸ್ ಆಗಿರ್ತದೆ. 20 ಪಿಕ್ಚರ್ ಹಾಳಾಗೋದಾಗ ನಾನು ಕಡಿಮೆ ಮಾಡ್ತೀನಿ ಅಂತ ಹೇಳೋದಿಲ್ಲ. ಏನ್ ಹೇಳ್ತೀನಿ ನಾರಾಯಣ್? ಇಲ್ಲ, ನಾರಾಯಣ್ ಅವ್ರು ಹೇಳಕ್ ಆಗಲ್ಲ ಸರ್. ಪಾಪ ಅವ್ರಿಗೆ ಇವತ್ತು ಪುಟ್ಟಣ್ಣ ಕಣಗಾಲ ಬದುಕಿದ್ರೆ ಅವ್ರು ಯಾವ್ದೋ ಪೂರ್ವ ಜನ್ಮದ ಪುಣ್ಯ ಅವ್ರು ಬೇಗ ನಿಧನ ಹೊಂದ್ಬಿಟ್ಟವ್ರೆ. ಅವ್ರು ಏನಾರು ಬದುಕಿದ್ರೆ ಇವತ್ತು ಈ ಕನ್ನಡ ಇಂಡಸ್ಟ್ರಿ ನೋಡ್ಬಿಟ್ಟು ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾ ಇದ್ರು. ನಮ್ ನಾರಾಯಣ್ ಅವ್ರು ಆದ್ರೂ ಸ್ವಲ್ಪ, ನಾನು ನೋಡ್ದಂಗೆ ಅವ್ರ ಮನೆ ಮುಂದೆ ನಾನೊಂದ್ 2 ರಾತ್ರಿ ತಾರಾಗ್ತಾ ಇದ್ದೆ. ಬೆಳಗಿನ ಜಾವ 3 ಗಂಟೆಗೆ ಅವ್ರ ಸ್ಕಾರ್ಪಿಯೋ ಗಾಡಿ ಪಾಸ್ ಆಗ್ತಾ ಇತ್ತು. ನಾರಾಯಣ್ ಏನ್ ಹುಚ್ಚಿಡ್ದ್ಯಾ, ಇಷ್ಟೊತ್ತಿಗೆ ಹೋಗ್ತಾರೆ ಅಂತ ನಾನು ಅನ್ಕೊಳ್ಳೋನು. ಏನಕ್ಕೆ ಅವ್ರು ಹೋಗ್ತಾ ಇದ್ದಂದ್ರೆ ಆ ವರ್ಕ್ ಮೇಲೆ ಇದ್ದಂತ ಒಂದು ನಿಷ್ಠೆ, ಅವ್ರ ಕೆಲಸದ ಮೇಲೆ ಇದ್ದಂತ ಒಂದು ಗೌರವ. ಸರಿ, ಈಗ ಅವ್ರ ಚಿತ್ರೋದ್ಯಮ ಬಿಟ್ಬಿಟ್ರೆ ಸರಿ ಆಗುತ್ತಾ? ಸರ್, ನನಗ್ ಗೊತ್ತಿದ್ದಂಗೆ ಇಂಥವ್ರು ಚಿತ್ರರಂಗ ಇನ್ನೂ ಬೇಗ ಬಿಡ್ಬೇಕಾಯ್ತು. ಬಟ್ ರೈಟ್ ಟೈಮ್ ಅಲ್ಲಿ ಬಿಟ್ಟಿದ್ದಾರೆ, ಒಳ್ಳೇದ್ ಮಾಡ್ತಾ ಇದಾರೆ. ಏನ್ ಮುನಿರತ್ನ ಅವ್ರು ಹಿಂಗ್ ಹೇಳ್ತಾ ಇದೀರಿ? ಯಾತಕ್ಕೆ ಅಂದ್ರೆ ಇಂಥ ಪಾಪಿಗಳು ಈ ತರ ರಕ್ತ ಹೀರ್ಕೊಂಡು ಬದುಕ್ತಾ ಇರೋರ್ ಮಧ್ಯೆ ನಾರಾಯಣ್ ಅವ್ರು ಇರೋ ಬದಲು ನಿವೃತ್ತಿ ಹೊಂದ್ಬಿಟ್ಟು ಗೌರವವಾಗಿ ಮನೆಯಲ್ಲಿ ಯಾವ್ದೋ 1-4 ಜನಕ್ಕೆ ಸ್ಕೂಲ್ ಮಕ್ಕಳಿಗೆ ಪಾಠ ಹೇಳ್ಕೊಟ್ರೆ ಒಳ್ಳೇದು. ಯಾಕಂದ್ರೆ ಇದು ಈಗ ಹಾಗಾದ್ರೆ ನಾರಾಯಣ್ ಅವ್ರು ಆಗ್ಲೇ ಒಂದು ಮಾತು ಹೇಳಿದ್ರು ಅವರು, ಮುನಿರತ್ನ ಅವರೇ, ಈ ಕನ್ನಡ ಚಿತ್ರೋದ್ಯಮವನ್ನು ಸರಿ ಮಾಡೋದಕ್ಕೆ ಉಳಿಸೋದಕ್ಕೆ ಯಾರೋ ಗಂಡಸಿಲ್ವಾ ಅಂತ. ನಿಮ್ ಪ್ರಕಾರ ಆಗಿದ್ರೆ ಯಾರು ಇಲ್ಲ? 100% ಇದು ಸರಿಗ್ ಹೋಗತ್ತೆ. ಯಾವಾಗ ಸರಿಗ್ ಹೋಗತ್ತೆ ಅಂದ್ರೆ ಚಿತ್ರರಂಗ ನನ್ನದು, ನಮ್ಮದು, ನಮ್ಮ ಮನೆ, ನಾವು ಅನ್ನೋದು ಬರ್ಬೇಕು. ಅವ್ರು ಇತ್ತೀಚೆಗೆ ಎಷ್ಟೇ ಸಿನಿಮಾ ಮಾಡಿದ್ದಾರೆ.
ಅವರ ಅನುಭವದಲ್ಲಿ ಅವ್ರು ಹೇಳಿರ್ತಾರೆ, ನನಗೆ ಗೊತ್ತಿಲ್ಲ ಅದು. ಆದರೆ ಸಾಕಷ್ಟು ಟಾರ್ಚರ್ಗಳಂತೂ ಇದ್ದೇ ಇದೆ, ಸಾಕಷ್ಟು ಇದ್ದೇ ಇದೆ. ಬಟ್ ಸರ್ ಮಾಡ್ತೀನಿ ಅಂತ ಅವ್ರು ಏನು ಹೇಳಿದಾರೆ, ನಿಜವಾಗ್ಲೂ ಸರ್ ಮಾಡೋದಾದರೆ, ನಿಜವಾಗ್ಲೂ ನಿರ್ಮಾಪಕನ ಉಳಿಸೋದಾದರೆ, ಉದ್ಯಮನ ಸರ್ ಮಾಡೋದಾದರೆ, ಉದ್ಯಮದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಷ್ಟು ಕುಟುಂಬಗಳ ಆಶೀರ್ವಾದ ಅವ್ರಿಗಿರುತ್ತೆ. ಇಲ್ಲೇನು ಅಂದರೆ ನಾನು ಮಾತ್ರ ಬದುಕಬೇಕು ಅನ್ನೋದು ಸ್ವಾರ್ಥ ಆಗುತ್ತೆ. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸೋದು ನಿಜವಾದ ಮನುಷ್ಯನ ಧರ್ಮ ಅದು. ನೀವು ಲಾಸ್ಟ್ ವರ್ಡ್ ಏನು ಹೇಳ್ತೀರಿ ಉದ್ಯಮಕ್ಕೆ? ಮುಖ್ಯವಾಗಿ ಇಲ್ಲಿ ಶಿಸ್ತಿರಬೇಕು ಸರ್. ಯಾವುದೇ ಕೆಲಸ ಮಾಡಲಿ ಶಿಸ್ತಿರಬೇಕು, ಅವನಿಗೆ ಬದ್ಧತೆ ಇರಬೇಕು. ಆಮೇಲೆ ನಿರ್ಮಾಪಕ ಅವನು ಯಾರೇ ಆಗಿರಲಿ, ಅವನ ಮೇಲೆ ಒಂದು ಸಣ್ಣದ ಕಮಿಟ್ಮೆಂಟ್ ಇರಬೇಕು ಸರ್. ಅವನ ಹಣಕ್ಕೆ ನಾನು ಹೊಣೆ ಅನ್ನೋ ಒಂದು ಜವಾಬ್ದಾರಿ ಇರಬೇಕು. ಅವ್ರು ಯಾರೇ ಆಗಿರಲಿ, ನನ್ನ ದುಡ್ಡು ಬಂದರೆ ಸಾಕು, ಅವ್ನು ಹೇಗಾದರೂ ಹೋಗಲಿ ಅನ್ನೋ ಮನೋಭಾವ ಯಾರಿಗೂ ಇರಬಾರ್ದು ಸರ್. ಅದು ಭಾಳ ಮುಖ್ಯ ಸರ್. ಇತ್ತೀಚೆಗೆ ನಾವು ಅದನ್ನು ನೋಡ್ತಾನೇ ಇಲ್ಲ ಅದನ್ನು. ಇದು ಭಾಳ ಮುಖ್ಯ. ಯಾಕೆಂದರೆ ಒಬ್ಬ ನಿರ್ಮಾಪಕ ಉಳ್ಕೊಂಡ್ರೆ ಮಾತ್ರ ಉದ್ಯಮ ಉಳ್ಕೊಳ್ಳುತ್ತೆ. ಸಾವಿರಾರು ಕುಟುಂಬಗಳು ಬದುಕ್ತವೆ, ಕೆಲಸ ಮಾಡ್ತವೆ. ಜೊತೆಯಲ್ಲಿ ಏನಿವತ್ತು ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರಗಳನ್ನು ನೋಡೋ ಅಭ್ಯಾಸನ ಮರ್ತು ಬಿಟ್ಟಿದ್ದಾರೆ. ಅವ್ರಿಗೆ ಮರ್ತೋಗಿದೆ ಅದು. ಮೊದಲೆಲ್ಲ ನಾವು ಸಿನಿಮಾಕ್ಕೆ ಬಂದ ವಸ್ತುರಲ್ಲಿ, ಸಿನಿಮಾ ರಂಗಕ್ಕೆ ಬಂದ ವಸ್ತುರಲ್ಲಿ ಈ ಶುಕ್ರವಾರದ ಪೇಪರ್ಗಳು ತೆಗೆದು ನೋಡುವಾಗ ಯಾವುದು ಅಣ್ಣವ್ರ ಸಿನಿಮಾ ಬರುತ್ತೆ, ಯಾವುದು ವಿಷ್ಣುವರ್ಧನ್ ಅವ್ರ ಸಿನಿಮಾ ಬರುತ್ತೆ, ಯಾವುದು ಅಂಬರೀಷ್ ಅವ್ರ ಸಿನಿಮಾ ಬರುತ್ತೆ, ಇಂಥ ಒಂದು ಕುತೂಹಲದಿಂದ ಪ್ರೇಕ್ಷಕರು ಕಾಯ್ತಾ ಇದ್ದದ್ದನ್ನು ನಾನು ಕಂಡಿದ್ದೀನಿ. ಸ್ವತಃ ನನಗೂ ಅಂಥ ಒಂದು ಕುತೂಹಲ ಇರ್ತಿತ್ತು ಅವಾಗ. ಈಗ 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 ಅದಿಲ್ಲ. ಯಾವುದು ಚಿರಂಜೀವಿ ಸಿನಿಮಾ ಬರುತ್ತೆ, ಚಿರಂಜೀವಿ ಮಗನ ಸಿನಿಮಾ ಯಾವಾಗ ಬರುತ್ತೆ, ಸೂರ್ಯನ ಸಿನಿಮಾ ಯಾವಾಗ ಬರುತ್ತೆ, ವಿಜಯ್ ಸಿನಿಮಾ ಯಾವಾಗ ಬರುತ್ತೆ, ಎಲ್ಲ ಬೇರೆ ಭಾಷೆ ಸಿನಿಮಾ. ಈ ಜನಗಳು ಹಾಗೆ ಬದಲಾಗೋದಕ್ಕೆ ಕಾರಣ ನಿಮ್ಮ ಹೊಣೆ ಯಾರು? ಕರೆಕ್ಟ್. ಸಿನಿಮಾ ನೋಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಪ್ರೇಕ್ಷಕರನ್ನ, ಅವ್ರಿಗೆ ನೋಡೋ ಥರ ನಾವು ಮಾಡ್ತಾ ಇಲ್ಲ. ಅವ್ರಿಗೆ ಅಭ್ಯಾಸ ಮಾಡಿಬಿಟ್ಟಿದ್ವಿ. ಬೇರೆ ಸಿನಿಮಾಗಳನ್ನ ನೋಡ್ರಿ, ಒಂದೇ ದಿನ ಎಲ್ಲ ಕೇಂದ್ರಗಳಲ್ಲೂ ಬಿಡುಗಡೆ ಆಗುತ್ತೆ, ಒಂದೇ ದಿನ ಎಲ್ಲ ಕೇಂದ್ರಗಳಲ್ಲೂ ಬಿಡುಗಡೆ ಆಗುತ್ತೆ. ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಆ ಭಾಷೆ ಸಿನಿಮಾ ರಿಚ್ ಆಗಿರುತ್ತೆ. ಸೊ ನಿಮ್ಮ ನಿರ್ಧಾರ ಅಚಲ ಈಗ? ನನ್ನ ನಿರ್ಧಾರ ಅಚಲ. ಯಾವ ಬದಲಾವಣೆ ಏನು? ಬದಲಾವಣೆ ಇಲ್ಲ. ಸೊ ಚಿತ್ರೋದ್ಯಮ ಸರಿಯಾಗುತ್ತೆ ನಿಮ್ಮ ಈ ನಿರ್ಧಾರದಿಂದ ನಾನು ಆಶಾವಾದ ಇದೆಯಾ ಹೋಗಲಿ? ನನಗೆ ಸ್ವಲ್ಪ ಕೂಡ ಕಾಣಿಸ್ತಾ ಇಲ್ಲ. ರೈಟ್, ನೋಡೋಣ. ಭರವಸೆಯೊಂದಿಗೆ ನಾವು ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದಗಳು. ಇದಿಷ್ಟು ವಿಶೇಷ ಕಾರ್ಯಕ್ರಮ ನಾರಾಯಣ ನಿರ್ಗಮನ. ಅವರ ಮನಸ್ಸಿನ ವಿಚಾರಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ. ಚಿತ್ರೋದ್ಯಮದ ಸಮಸ್ಯೆಯಿಂದ ಬೇಸತ್ತು ಅವ್ರು ನಿರ್ಗಮಿಸ್ತಾ ಇದ್ದೀನಿ, ನನ್ನ ನಿರ್ಧಾರ ಅಚಲ ಅಂದಿದ್ದಾರೆ. ಆದರೆ ಅವ್ರು ಬದಲಾಯಿಸಿ ಅನ್ನೋ ಆಶೀರ್ವಾದ ನಮ್ಮದು. ಅದು ಚಿತ್ರೋದ್ಯಮ ಸರಿಯಾಗಬೇಕು ಅನ್ನೋ ಆಸೆ ನಮ್ಮದು ಕೂಡ. ಇಷ್ಟು ಇವತ್ತಿನ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸ್ಮರಣ ನ್ಯೂಸ್ 24. ಪರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ